ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ KR ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಸೊ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯೊಂದು ಹೊರ ಬರ್ತಾ ಇದೆ. ಸೊ 30 ದಿನಗಳ ಒಳಗಾಗಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನೇಮಕಾತಿಗಳನ್ನು ಮಾಡ್ಕೊಳ್ಬೇಕು ಅನ್ನೋ ಸಂಬಂಧಪಟ್ಟಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಏನೆಲ್ಲ ಮಾಹಿತಿ ಇದೆ, ಹಾಗಾದ್ರೆ ಈ ಒಂದು ತಿಂಗಳ ಒಳಗಾಗಿ ನೋಟಿಫಿಕೇಶನ್ ಆಗುತ್ತಾ ಅನ್ನೋಂಥದ್ದು ನಮ್ಮೆಲ್ಲರ ಮುಂದಿನ ಒಂದು ಪ್ರಶ್ನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಮಾಹಿತಿ ಇದೆ, ಏನೆಲ್ಲ ಕೋರ್ಟ್ ಕೇಸ್ ಆಯ್ತು ಸಂಬಂಧಪಟ್ಟಂತ ಸವಿಸ್ತರವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಮೊದಲ ಬಾರಿಗೆ ಯಾರಾದರೂ ಕೂಡ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ತಮಗೆಲ್ಲ ಗೊತ್ತಿರುವಾಗಿ ಈಗ ಆಲ್ರೆಡಿ KR ಟೂಲ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ HSTR, GPSTR, TET, PST ತರಗತಿಗಳು ಪ್ರಾರಂಭವಾಗಿದೆ. ಸೊ ನಿಮ್ಗೆ ಏನಾದರೂ ಕೂಡ PSTR ಆಗಿರಲಿ, GPSTR ಆಗಿರಲಿ, HSTR ಆಗಿರಲಿ ಯಾವುದಾದ್ರೂ ಕೋರ್ಸ್ ಬೇಕು ಅಂದರೆ ಸೊ ನಿಮ್ಗೆ ಯಾವುದು ಎನಿ ಒಂದು ಕೋರ್ಸ್ 6 ತಿಂಗಳಿಗೆ 1499 ರೂಪಾಯಿ ಇದೆ. ಸೊ 1 ಇಯರ್ ಬೇಕು ಅಂದರೆ 1999 ರೂಪಾಯಿ ಇದೆ. ಹಾಗೆ TET ನ್ಯೂ ಬ್ಯಾಚ್ಗಳು ಪ್ರಾರಂಭವಾಗಿದೆ, 999 ರೂಪಾಯಿಗೆ 6 ತಿಂಗಳು, ಹಾಗೆ 1499 ರೂಪಾಯಿಗೆ 1 ಇಯರ್ ಇದೆ. ಸೊ ಈಗ ಆಲ್ರೆಡಿ ಟೆಸ್ಟ್ ಸೀರೀಸ್ ಆಗಿರಲಿ, ಮಾಕ್ ಟೆಸ್ಟ್ಗಳು ಸಂಬಂಧಪಟ್ಟಂತೆ ಪ್ರತಿನಿತ್ಯ ಎಲ್ಲವೂ ಕೂಡ 360 ಡಿಗ್ರಿಯಲ್ಲಿ ವಿಶ್ಲೇಷಣೆ ನಡೀತಾ ಇದೆ. ಎಲ್ಲವೂ ಕೂಡ ರೆಡಿ ಆಗಿದೆ. ನೀವು ಜಾಯಿನ್ ಆದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲ ತರಗತಿಗಳು ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂಥ ನಂಬರನ್ನು ಸಂಪರ್ಕಿಸಬಹುದು, ಅಥವಾ ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಿ KR ಟೂಲ್ಸ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಅಲ್ಲೇ ಪೇಮೆಂಟನ್ನು ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಎಸ್ ಏನಿದೆ ವಿಚಾರ ಅಂತ ನೋಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂಥ ಹೋರಾಟಗಳು ನಡೀತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದಿಷ್ಟು ನೇಮಕಾತಿಯನ್ನು ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಒಂದಿಷ್ಟು ಹೆಜ್ಜೆಯನ್ನು ಮುಂದಿಟ್ಟಿದೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ಬಂತು. ಸೊ 2022ರ ಅಧಿನಿಯಮದನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾದಂಥ ಒಂದು ಮೀಸಲಾತಿ ಪ್ರಮಾಣವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡುವಂತಹ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಕೈಗೊಳ್ಳಬೇಕಾದಂಥ ಕ್ರಮಗಳ ಕುರಿತು ಅನೇಕ ಮಾಹಿತಿಗಳನ್ನ ಕೊಡ್ತಾ ಹೋಗಿದ್ದಾರೆ. ಸುಮಾರು 6 ಪೇಜು ಇದು ಮಾಹಿತಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿ ಮಾಹಿತಿಗಳಿದೆ. ಇದನ್ನ ಈ ಒಂದು PDF ಅನ್ನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಮ್ಗೆ ಇಂಪಾರ್ಟೆಂಟ್ಲಿ ಈ ಒಂದು ತಿಂಗಳಲ್ಲಿ ನೇಮಕಾತಿ ಆಗುತ್ತಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಲ್ಲಿ ಇದೆ ಅನ್ನೋದ್ರೆ ಪ್ರಮುಖವಾಗಿ ನಾವು ಗಮನಿಸಬಹುದು. ಸೊ ಇದು 6ನೇ ಪೇಜಲ್ಲಿ ಇದೆ. ಸೊ ಕೊನೆಯದಾಗಿ ನಾವು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಲೈನಲ್ಲಿ ನೋಡ್ಬೋದು. ನೋಡಿ, ಮುಂದುವರೆದು ಖಾಲಿ ಇರುವಂತಹ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ನೋಡಿ 56,432 ಹುದ್ದೆಗಳನ್ನ ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ, ಅಂದ್ರೆ 30 ದಿನಗಳಂದ್ರೆ ಈಗ ನಮ್ಗೇನಾಗುತ್ತೆ, ಈಗ ಸೊ ಮಾರ್ಚ್ 1ನೇ ತಾರೀಕಿದೆ ಈಗ. ಸೊ ನಿಮ್ಗೆ ಏನಾಗ್ತಾ ಹೋಗುತ್ತೆ, 30 ದಿನಗಳ ಒಳಗಾಗಿ ಅಂತಂದ್ರೆ ಈ ಮಾರ್ಚ್ ತಿಂಗಳ ಒಳಗಡೆ ಈ ಒಂದು ಏನು ಪ್ರಾರಂಭಿಸೋಕೆ ಸಂಬಂಧಪಟ್ಟಂತೆ ಎಲ್ಲಾ ಇಲಾಖೆಗಳಿಗೆ ಅಥವಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಲಾಗಿದೆ. ಸೊ ಮೇಲಿನ ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಆದೇಶದವರೆಗೆ ಇವೆಲ್ಲ ನಿಯಮಗಳು ಜಾರಿಯಲ್ಲಿರುತ್ತವೆ. ಸೊ ಹಾಗಾಗಿ ಇಲ್ಲಿ ಏನು ಪ್ರಮುಖವಾಗಿ ನಾವು ಏನು ಗಮನಿಸಬೇಕು ಅಂದ್ರೆ ಈ ಒಂದು ಯಾವೆಲ್ಲ ಒಂದು ಇಲಾಖೆಗಳಲ್ಲಿ ಖಾಲಿ ಇದೆ 56,432 ಸೊ ಶಿಕ್ಷಕರ ಹುದ್ದೆಗಳನ್ನ ಒಳಗೊಂಡಂತೆ ಸೊ ಮುಂಬರುವಂತ 30 ದಿನಗಳ ಒಳಗಾಗಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಅಂದ್ರೆ ಏನು 56,432 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿವೆ ಆ ಒಂದು ಖಾಲಿ ಇಲಾಖೆ ಏನು ಇರುವಂತ ಇಲಾಖೆಗಳು ಸೊ ಏನು ಪ್ರಕ್ರಿಯೆ ಇದೆ ಅದರ ಪ್ರಕ್ರಿಯೆಯನ್ನು 30 ದಿನಗಳ ಒಳಗೆ, ಓಕೆನಾ, ಆ 30 ದಿನಗಳ ಒಳಗೆ ಪ್ರಾರಂಭಿಸುವಂತೆ ಎಲ್ಲ ಒಂದಿಷ್ಟು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಒಂದಿಷ್ಟು ಸೂಚನೆಯನ್ನು ಕೊಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಏನು ನಾವು ಮಾರ್ಚ್ ಅಂತ ಹೇಳ್ತಾ ಇದ್ವಿ, ಸೊ ಈ ಒಂದು ಮಾರ್ಚ್ ತಿಂಗಳಲ್ಲಿ ನೇಮಕಾತಿ ಆಗುವಂತ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಸೂಚನೆ ಆಗುವಂಥದ್ದು ಅತ್ಯಂತ ಹೆಚ್ಚು ನಾವು ನೋಡ್ತಾ ಇದೀವಿ, ಒಂದು ಅವಕಾಶವನ್ನು ನೋಡ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ಬೇಗ ಕನ್ಫರ್ಮ್ ಆಗಲಿ. ಸೊ ತಮ್ಮೆಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಸುಮಾರು ದಿನಗಳಿಂದ. ಸೊ ತಮ್ಮೆಲ್ಲರೂ ಕೂಡ ಒಂದು ಜಾಬ್ ಅನ್ನ ಆಗಲಿ, ನಿಮ್ಮ ಒಂದು ಕನಸಿನ ಹುದ್ದೆ ಏನಿದೆ ಆ ಹುದ್ದೆಯನ್ನು ಪಡ್ಕೊಂಡು ಮುಂದಿನ ಒಂದು ಜೀವನವನ್ನು ರೂಪಿಸ್ಕೊಬೇಕು ಅಂತ ಹೇಳ್ತಾ, ಎಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಇತ್ತು. ಪ್ರಮುಖವಾಗಿ 30 ದಿನಗಳ ಒಳಗಾಗಿ ಸೊ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಸೊ ಈ ಮಾಹಿತಿ ತಲುಪಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.